ಈ ಶೋಗ್ ಜಡ್ಜ್ ಮಾಡಕ್ ಬಂದಿದೆ ತಪ್ಪಾಯ್ತು ಅನ್ಸುತ್ತೆ. ಇಡೀ ಫೀಡ್ ಫುಲ್ ನೆಗೆಟಿವ್ ರಿವ್ಯೂಸ್ ಅಂತ ಕುತ್ಕೊಂಡಿದ. ಇಲ್ಲಿ ನೋಡಿಲಿ ನಿಂದು ಟ್ರೋಲ್. ವಿನಯ್ ಸೀರಿಯಸ್ಲಿ ಯುರ್ ಎಂಜಾಯಿಂಗ್ ಮೈ ಟ್ರೋಲ್ಸ್ ಅಲ್ವಾ? ಮತ್ತೆ ಇಟ್ ಇಸ್ ನಾಟ್ ಓನ್ಲಿ ಯು ಸಂಗೀತ, ಬರೀ ನಿಂದ ಅಷ್ಟೇ ಅಲ್ಲ, ನಂದು ಟ್ರೋಲ್ ಆಗ್ತಾ ಇದೆ. ನೀವು ನೋಡ್ತಿರೋದಲ್ಲ ನನ್ನ ಟ್ರೋಲ್ಸ್ ಅಲ್ಲಿ, ನನ್ನ ಮೇಲೆ ಟ್ರೋಲ್ ಆಗ್ತಿರೋದು ಮಜಾ ಮಾಡ್ತಿರೋದಾ ನೀವು? ಯು ಜಸ್ಟ್ ಎಂಜಾಯಿಂಗ್ ಇಟ್. ನನ್ನ ಫೀಡ್ ಇವಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರ್ತಾ ಇರೋದೇ ಆ ಟ್ರೋಲ್ಗಳು. ನಾನೇ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್, ಸೋ ಮಚ್ ಆಫ್ ಹೇಟ್ ಅಂಡ್ ನೆಗೆಟಿವಿಟಿ ಅಂಡ್ ಯುರ್ ಎಂಜಾಯಿಂಗ್ ಅಲ್ವಾ? ಆಫ್ ಕೋರ್ಸ್ ಇಟ್ ಇಸ್ ಫನಿ. ವಾಟ್ಸ್ ಫನಿ ವಿನಯ್? ನೀನ್ ಒಬ್ಳೇ ಅಲ್ಲ, ನನ್ಗೂ ಟ್ರೋಲ್ ಮಾಡ್ತಾ ಇದಾರೆ. ನಿಮಗೆ ಇಷ್ಟ ಅಲ್ವಾ ನೆಗೆಟಿವಿಟಿ ಅಂಡ್ ಆಲ್ ದೀಸ್ ಹೇಟ್ ಅಂಡ್ ಎವ್ರಿಥಿಂಗ್? ನೆಗೆಟಿವಿಟಿ ಹೇಟ್ ಎಲ್ಲ ನನಗೆ ಇಷ್ಟ ಇಲ್ಲ, ಬಟ್ ಇಟ್ ಇಸ್ ಫನಿ. ಅದಿಷ್ಟ ಆಗ್ತಿರೋದು. ವಾಟ್ಸ್ ಫನಿ ದಟ್ ನಾವು ಜಡ್ಜ್ ಮಾಡ್ತಿದೀವಿ, ನಾವು ಆನೆಸ್ಟ್ ಆಗಿ ಒಪಿನಿಯನ್ ಹೇಳ್ತಿದೀವಿ, ಸ್ಟ್ರಿಕ್ಟ್ ಆಗಿ ಆನೆಸ್ಟ್ ಆಗಿ ಜಡ್ಜ್ ಮಾಡೋದು ತಪ್ಪ? ಅದಕ್ಕೆ ನಮಗೆ ಟ್ರೋಲ್ ಆಗ್ಬೇಕಾ? ಬಿಕಾಸ್ ಬಿಗ್ ಬಾಸ್ಗೆ ಟಫ್ ಕಂಟೆಸ್ಟೆಂಟ್ಸ್ ಬೇಕು ಅಂತ ಅನ್ಕೊಳ್ಳೋದು ತಪ್ಪ? ಯಾವುದು ತಪ್ಪಲ್ಲ, ಅವರು ಇನ್ನ ಎಪಿಸೋಡ್ ನೋಡದೇ ಇರೋದು ತಪ್ಪು. ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗತ್ತೆ ಏನ್ ನಿಜ ಏನ್ ಸುಳ್ಳು. ಸೊ ಅಲ್ಲಿ ತನಕ ಯು ಶುಡ್ ಬಿ ಟೇಕಿಂಗ್ ಆಲ್ ದಿಸ್ ನಾನ್ಸೆನ್ಸ್ ಅಂಡ್ ಬುಲ್ಶಿಟ್, ನೀವು ನನ್ನ ವಿಡಿಯೋಸ್ ನೋಡ್ಕೊಂಡು ನಗ್ತಾ ಇರಬೇಕು. ಆಫ್ ಕೋರ್ಸ್ ಇಟ್ ಇಸ್ ಫನಿ. ಅದಕ್ಕೆ ವಾಟ್ಸ್ ಫನಿ ವಿನಯ್? ಬರೀ ಇದೆ ಆಯ್ತು, ನೀವು ನನ್ನ ಟ್ರಾಲ್ಸ್ ನೋಡ್ಕೊಂಡು ಖುಷಿ ಪಡ್ತಿದ್ದೀರಾ ಅಷ್ಟೇ. ಜಸ್ಟ್ ಬಿ ಆನೆಸ್ಟ್. ಓಕೆ, ನೋಡಿ, ಐ ಡೋಂಟ್ ವಾಂಟ್ ಟು ಟಾಕ್ ಟು ಯು. ಐ ಆಮ್ ಎಂಜಾಯಿಂಗ್. ಇಟ್ಸ್ ಫನಿ.